Hello everyone, welcome back to another vlog. ನನ್ನ ಹೋದ ವ್ಲಾಗ್ಸಲ್ಲೆಲ್ಲ ನಮ್ಮ 2024 ನ್ಯೂ ಇಯರ್ ಸೆಲೆಬ್ರೇಷನ್ ನೋಡಿದ್ರಿ. ಅದಾದಮೇಲೆ ನಾವು ವಾಪಸ್ ಉಡುಪಿಗೆ ಬಂದಮೇಲೆ ಉಡುಪಿಯಲ್ಲಿ 2 ವರ್ಷಕ್ಕೊಮ್ಮೆ ಪರ್ಯಾಯ ಅಂತ ನಡೆಯುತ್ತೆ. ಅದರದ್ದು ಪುರಪ್ರವೇಶ ಇದೆ ಇವತ್ತು. ಪ್ರೊಸೆಷನ್ನಿಗೆ ಹೋಗಿ ಬರೋಣ ಅಂತ ನನ್ನ ನೇಬರ್ ರಶ್ಮಿ ಮ್ಯಾಮ್ ಕರೆದ್ರು. ನನಗೂ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಈ ಊರ ಹಬ್ಬ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲೇದು ನೇಟಿವ್ ಕಲ್ಚರ್ ಏನು ಅದನ್ನೆಲ್ಲ ನೋಡ್ಬೋದು. ಅದಕ್ಕೋಸ್ಕರ ನಾನು ಬರ್ತೀನಿ ಅಂತ ಹೇಳಿದ್ದೆ. ಚರಿತನು ಸ್ಕೂಲಲ್ಲಿದ್ದ. ನಾವಿಬ್ಬರು ರೆಡಿಯಾಗಿ ಅವನಿಗೂ ಸ್ಕೂಲಿಂದ ಪಿಕ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದೀವಿ. ಅವನಿಗೂ ಪ್ರೊಸೆಷನ್ ತೋರಿಸೋಣ, ಇಷ್ಟ ಆಗುತ್ತೆ. ಮ್ಯೂಸಿಕ್ಕು ಡ್ಯಾನ್ಸು ಎಲ್ಲ ಇದ್ರೆ ಅವ್ನು ತುಂಬ ಎಂಜಾಯ್ ಮಾಡ್ತಾನೆ ಅಂತ. ಸೊ ಅದೇ ಪ್ರೊಸೆಷನ್ನು ಹಾಗೆ ಪುರಪ್ರವೇಶದ ಆ ಫೆಸ್ಟಿವಿಟೀಸ್ ಎಲ್ಲ ಏನಿದೆ ಅದನ್ನೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಹಾಗೆಯೇ ಪರ್ಯಾಯದ ಹಿಂದಿನ ದಿನದ ಉಡುಪಿ ಲೈಟಿಂಗ್ಸು ಅದು ಕೂಡ ನೀವು ನೋಡ್ಬೋದು ಈ ವ್ಲಾಗಲ್ಲಿ. ಸೊ ಕಂಟಿನ್ಯೂ ವಾಚಿಂಗ್.
ನೋಡಿದ್ರಲ್ಲ, ಒಂದಕ್ಕಿಂತ ಒಂದು ಟ್ರೂಪು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಎಸ್ಪೆಷಲಿ ಆ ಕೋಲ್ ಮೇಲೆ ನಿಂತ್ಕೊಂಡು ಟೈಗರ್ ಡ್ಯಾನ್ಸ್ ಮಾಡಿದ್ರಲ್ಲ, ಅದಂತೂ ತುಂಬ ಅಂದರೆ ತುಂಬಾ ಮೆಸ್ಮರೈಸಿಂಗ್ ಆಗಿತ್ತು. ಈಗ ಕೊನೆಯದಾಗಿ ಶ್ರೀಗಳು ಪುರಪ್ರವೇಶ ಮಾಡ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ನೋಡಿದ್ರಲ್ಲ ಪರ್ಯಾಯದ ಮೊದಲನೇ ದಿನ ಹೇಗಿತ್ತು ಅಂತ. ಸೊ ಇದನ್ನು ನೋಡೋದಕ್ಕೆ ಜನ ಸಾಗರ ಸೇರಿತ್ತು ಅಲ್ಲಿ. ಆ ಸಾಗರದಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ರಶಲ್ಲೆಲ್ಲ ಹೋಗಿ ಪ್ರೊಸೆಷನ್ ನೋಡಿ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದಿದ್ದು. ಅದು ಚರಿತ್ರೆಗೂ ಮ್ಯಾನೇಜ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಫುಲ್ ಟಯರ್ಡಾಗಿ ಹೋಗಿತ್ತು. ಅಷ್ಟು ದೂರ ನಡೆದಿದ್ದು ನಿಂತಿದ್ದು ಎಲ್ಲ ಟಯರ್ಡಾಗಿ ಬೇಗ ಮಲ್ಕೊಂಡ್ಬಿಟ್ವಿ. ನೆಕ್ಸ್ಟ್ ನಿಮಗೆ ಪರ್ಯಾಯದ ಹಿಂದಿನ ದಿನ ಉಡುಪಿ ಸಿಟಿ ಹೇಗೆ ಕಾಣಿಸ್ತಾ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ಫುಲ್ ಸಿಟಿ ರೀತಿ ಕಲರ್ ಲೈಟಿಂಗ್ ಹಾಕಿದ್ರು, ಹಾಗೆ ಡೆಕೋರೇಷನ್ ಮಾಡಿದರು. ಎವ್ರಿ ಜಂಕ್ಷನಲ್ಲೂ ಒಂದು ಆರ್ಚ್ ಮಾಡಿ, ಆ ಆರ್ಚಲ್ಲಿ ಒಂದು ಯಾವುದಾದ್ರೂ ಒಂದು ಆರ್ಟ್ ಥರ ಮಾಡಿ ಹಾಕಿದ್ರು. ಒಂದು ಕಡೆ ರಾಮ ಬಿಲ್ಲಿಟ್ಕೊಂಡಿರೋದಾಗಿರ್ಬೋದು, ಕೃಷ್ಣ ಸಣ್ಣ ಹುಡುಗ ಇದ್ದಾಗಿಂದಾಗಿರ್ಬೋದು, ದೊಡ್ಡವರಾದ್ಮೇಲಿಂದಾಗಿರ್ಬೋದು, ಈ ರೀತಿ ಡಿಫ್ರೆಂಟ್ ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿ ಹಾಕಿದ್ರು. ಅಂಥದ್ದೊಂದು ಜಂಕ್ಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ರತಿಯೊಂದು ಜಂಕ್ಷನ್ಗೂ ಹೋಗಿ ವಿಡಿಯೋ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಿಮಗೆ ಇನ್ನೂ ಡೀಟೇಲಾಗಿ ಪರ್ಯಾಯದ ಬಗ್ಗೆ ತಿಳ್ಕೊಬೇಕು ಅಂದರೆ ನೀವು ಗೂಗಲ್ ಮಾಡಿ ನೋಡ್ಬೋದು. ಹಾಗೆ ಪರ್ಯಾಯದ ಪ್ರತಿಯೊಂದು ಇವೆಂಟು ಲೈವ್ ಟ್ರಾನ್ಸ್ಮಿಷನ್ ಆಗ್ತಾಯಿತ್ತು ಟಿ ವಿಯಲ್ಲೂ ಕೂಡ, ಹಾಗೆಯೇ ಯೂಟ್ಯೂಬ್ ಚಾನಲ್ಸಲ್ಲೂ ಕೂಡ. ಅದನ್ನು ಕೂಡ ನೀವು ಚೆಕ್ಔಟ್ ಮಾಡಿ ನೋಡ್ಬೋದು. ಇನ್ನು ಉಡುಪಿ ಸಿಟಿ ಡ್ರೋನಿಂದ ಟಾಪ್ ವ್ಯೂ ಅಲ್ಲಿ ಹೇಗೆ ಕಾಣಿಸ್ತಿತ್ತು ಅಂತ ತುಂಬ ಜನ ಹಾಕಿದ್ದಾರೆ. ವಾಟ್ಸಪ್ ಸ್ಟೇಟಸಲ್ಲಿ ಹಾಕೋತಿದ್ರು, ಯೂಟ್ಯೂಬಲ್ಲೆಲ್ಲ ಹಾಕಿದ್ದಾರೆ, ಅದನ್ನು ನೋಡ್ಬೋದು. ಬ್ಯೂಟಿಫುಲ್ ಆಗಿದೆ. ನಾ ಹೇಳಿದ್ನಲ್ಲ ಜಂಕ್ಷನಲ್ಲಿ ಈ ರೀತಿ ಹಾಕಿದ್ದಾರೆ ಆರ್ಚಲ್ಲಿ ಅಂತ. ಇಲ್ಲಿ ನೋಡಿ ಮೇಲೆ ರಾಧಾಕೃಷ್ಣನ್ ಸ್ಟ್ಯಾಚ್ಯೂ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿದೆ. ಹಾಗೆಯೇ ಈ ಜಂಕ್ಷನ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಟ್ ಮಾಡಿದರು. ಇಡೀ ಊರೇ ಗಲಗಲ ಅಂತ ಇದೆ ನೋಡಿ, ಎಷ್ಟು ಚೆನ್ನಾಗೆ. ಈಗ ನಾವು ಮಠದ ಬೀದಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೇಗಿದೆ ಅಲಂಕಾರ ಅಂತ ನೋಡಿ. ಹಾಗೆಯೇ ಅಲ್ಲಿ ತುಂಬ ಕ್ರೌಡ್ ಇತ್ತು, ತುಂಬ ದೂರ ಬೈಕ್ ನಿಲ್ಲಿಸಿ ನಡ್ಕೊಂಡು ಹೋಗಬೇಕಾಯಿತು. ಅಲ್ಲಿ ಮಠದಲ್ಲಿ ಹೇಗೆ ಅಲಂಕಾರ ಆಗಿತ್ತು ಅಂತ ಕೂಡ ಈಗ ನೀವು ನೋಡ್ಬೋದು ಮುಂದೆ. ಮುಂದೆ ಫುಲ್ಲು ನಡ್ಕೊಂಡು ಹೋಗೋಣ, ನಡ್ಕೊಂಡು ಹೋಗೋಣ. ನೋಡಿ ಸರಿ, ಹಾಯ್ ಮಾಡಿ. ಇಲ್ಲೊಂದು ಚಾರಿಯಟ್ ಇದೆ, ಅಲ್ಲೊಂದು ಚಾರಿಯಟ್ ಇದೆ. ನೋಡಿದ್ರಲ್ಲ ಹೇಗೆ ಹಬ್ಬದ ವಾತಾವರಣ ಆಗಿದೆ ಇಲ್ಲಿ ಮಠದ ಸುತ್ತಮುತ್ತ ಅಂತ. ಇಲ್ಲಿ ಒಂದು ಸ್ಟೇಜ್ ಕೂಡ ಹಾಕಿದ್ರು, ಬಹಳ ಕಡೆ ಸ್ಟೇಜ್ಗಳು ಹಾಕಿದ್ರು. ಅಲ್ಲಿ ಸ್ಟೇಜ್ಗಳ ಮೇಲೆ ಎವ್ರಿ ಡೇ ಏನಾದರೂ ಒಂದು ಇವೆಂಟು, ಏನಾದರೂ ಒಂದು ಪರ್ಫಾರ್ಮೆನ್ಸಸ್ ಇದ್ದೇ ಇರುತ್ತೆ. ಇವತ್ತು ಒಂದು ಕಚೇರಿ ಟೈಪ್ ನಡೀತಾ ಇತ್ತು, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಈ ರೋಡ್ ಎಂಡಲ್ಲಿದೆ ಅದು ಸ್ಟೇಜು. ಸೊ ಈ ರೋಡ್ ಫುಲ್ಲು ಚಾಟ್ಸ್ ತಿನ್ನೋಕ್ಕೆ, ಹಾಗೆ ಶಾಪಿಂಗ್ ಮಾಡೋಕ್ಕೆ ಎಲ್ಲ ಥರದ್ದು ಐಟಮ್ಸ್ ಕೂಡ ಇಟ್ಟಿದ್ರು. ಮಕ್ಳಿಗೆ ಆಟ ಆಡೋಕ್ಕೆ ಕೂಡ ತುಂಬ ಐಟಮ್ಸ್ ಇತ್ತು. ಅದರಲ್ಲಿ ಅವನಿಗೆ ಒಂದು ಪಿ ಕೊಡಿಸಿದ್ವಿ. ಹಾಗೆಯೇ ನಾವು ಏನಾದರೂ ಟ್ರೈ ಮಾಡೋಣ ಅಂಥೇಳಿ ಟ್ವಿಸ್ಟೆಡ್ ಪೊಟೆಟೊ ಫ್ರೈಸ್ನ ತೊಗೊಂಡಿದ್ವಿ.
ಬನ್ನಿ ಹೋಗೋಣ. ನೋಡಿದ್ರಲ್ಲ ಪರ್ಯಾಯದ ಗಮ್ಮತ್ತು ಹೇಗಿತ್ತು ಅಂತ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ಮತ್ತೆ ನಿಮಗೆ ನೋಡೋಕ್ಕೆ ಸಿಗೋದು 2 ವರ್ಷ ಆದಮೇಲೆ. 2 ವರ್ಷ ಆದಮೇಲೂ ನಾವು ಇದೇ ಊರಲ್ಲಿ ಇರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೊ ಈ ಸಲದ ಪರ್ಯಾಯ ನಂಗೆ ಆದಷ್ಟು ಕವರ್ ಮಾಡಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.